ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಸ್ವಯಂಭುವವೇ ಮೊದಲಾದ 4 ಮನ್ವಂತರಗಳ ಚರಿತ್ರವು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿದ್ರಾಜನು ಶುಕಮುನಿಯನ್ನು ತಿರುಗಿ ಪ್ರಶ್ನೆ ಮಾಡುವನು. ಓ ಗುರುವರ್ಯ, ನಿನ್ನಿಂದ ನಾನು ಸ್ವಯಂಭುವ ಮನುವಿನ ವಂಶಾನುಕ್ರಮವೆಲ್ಲವನ್ನು ವಿವರವಾಗಿ ಕೇಳಿದುದಾಯಿತು. ಅದರಿಂದ ವರ್ಣಾಶ್ರಮ ಧರ್ಮಗಳೆಲ್ಲವೂ ತಿಳಿದು ಬಂದವು. ಅದರಲ್ಲಿ ಮರೀಚಿ ಮೊದಲಾದ ಪ್ರಜಾಧಿಪತಿಗಳ ಸಂತತಿಯು ನನಗೆ ತಿಳಿದು ಬಂದಿತು. ಹೀಗೆಯೇ ಇತರ ಮನುಗಳ ಚರಿತ್ರವನ್ನು, ಅವರ ವಂಶಾನುಕ್ರಮವನ್ನು ನನಗೆ ತಿಳಿಸಬೇಕು. ಆ ಪರಮ ಪುರುಷನು ಯಾವ ಯಾವ ಮನ್ವಂತರಗಳಲ್ಲಿ ಯಾವ ಯಾವ ಅವತಾರಗಳನ್ನು ಎತ್ತಿರುವನು, ಯಾವ ಯಾವ ಅದ್ಭುತ ಕಾರ್ಯಗಳನ್ನು ನಡೆಸಿರುವನು, ಅವೆಲ್ಲವನ್ನೂ ತಿಳಿಸಬೇಕು. ಇದುವರೆಗೆ ಕಳೆದು ಹೋದ ಮನ್ವಂತರಗಳೆಷ್ಟು, ಈಗ ನಡೆಯುವ ಮನ್ವಂತರವಾವುದು, ಮುಂದಿನ ಮನ್ವಂತರಗಳಲ್ಲಿ ಭಗವಂತನಿಂದ ನಡೆಯಬೇಕಾದ ಕಾರ್ಯವೇನು ಎಂದನು. ಅದಕ್ಕೆ ಆ ಶುಕಮುನಿಯು, ರಾಜೇಂದ್ರ, ಕೇಳು. ಈ ಕಲ್ಪದಲ್ಲಿ ಇದುವರೆಗೆ ಸ್ವಯಂಭುವನೇ ಮೊದಲಾದ 6 ಮಂದಿ ಮನುಗಳ ಆಳ್ವಿಕೆಯು ಕಳೆದು ಹೋಯಿತು. ಇವರಲ್ಲಿ ಮೊದಲನೆಯವನೇ ಸ್ವಯಂಭುವನು. ಅವನ ಚರಿತ್ರವನ್ನು, ದೇವತೆಗಳ ಉತ್ಪತ್ತಿಗೆ ಕಾರಣವಾದ ಅವನ ಸಂತತಿಯನ್ನು ನಿನಗೆ ಮೊದಲೇ ವಿವರಿಸಿರುವೆನು. ಆ ಸ್ವಯಂಭುವನಿಗೆ ಅಕೂತಿ ಎಂದು ದೇವಹೂತಿ ಎಂದು 2 ಕುಮಾರಿಯರಿದ್ದರೆಂದು ಹೇಳಿದ್ದೆನಲ್ಲವೇ? ಆ ಕನ್ಯೆಯರಿಬ್ಬರಲ್ಲಿ ಭಗವಂತನು ಅಕೂತಿಗೆ ಯಜ್ಞನೆಂಬ ಹೆಸರಿನಿಂದಲೂ ದೇವಹೂತಿಗೆ ಕಪಿಲನೆಂಬ ಹೆಸರಿನಿಂದಲೂ ಪುತ್ರನಾಗಿ ಜನಿಸಿದನು. ಕಪಿಲನ ಚರಿತ್ರವನ್ನು ಮೊದಲೇ ನಿನಗೆ ತಿಳಿಸಿರುವೆನು. ಯಜ್ಞನೆಂಬ ಹೆಸರಿನಿಂದ ಆ ಭಗವಂತನು ನಡೆಸಿದ ಕಾರ್ಯಗಳನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ಸ್ವಯಂಭುವ ಮನುವು ಶಬ್ದಾದಿ ವಿಷಯಗಳಲ್ಲಿ ವಿರಕ್ತನಾಗಿ ರಾಜ್ಯವನ್ನು ಬಿಟ್ಟು ತನ್ನ ಪತ್ನಿಯಾದ ಶತರೂಪೆಯೊಡನೆ ತಪಸ್ಸಿಗಾಗಿ ಕಾಡಿಗೆ ಹೋದನು. ಸುನಂದಾ ನದಿಯಲ್ಲಿ ಸ್ನಾನ ಮಾಡಿ ಒಂದೇ ಕಾಲಿನಿಂದ ನಿಂತು ಘೋರವಾದ ತಪಸ್ಸನ್ನು ಹಿಡಿದು ಭಗವಂತನನ್ನು ಹೀಗೆಂದು ಸ್ತುತಿಸುವನು. ಯಾವನಿಂದಲೇ ಈ ಜಗತ್ತೆಲ್ಲವೂ ತನ್ನ ವ್ಯಾಪಾರಗಳಲ್ಲಿ ಸಮರ್ಥವಾಗುವುದು, ಯಾವನು ಬೇರೊಬ್ಬರ ಪ್ರೇರಣೆಯಿಲ್ಲದೆ ತಾನಾಗಿಯೇ ತನ್ನ ಸ್ವೇಚ್ಛೆಯಿಂದ ಕಾರ್ಯಗಳನ್ನು ನಡೆಸುವನು, ಆ ಪರಮಾತ್ಮನು ನನಗೆ ರಕ್ಷಕನಾಗಲಿ. ಲೋಕವೆಲ್ಲವೂ ಪ್ರಕೃತಿ ಸಂಬಂಧದಿಂದ ದೇಹಾತ್ಮ ಭ್ರಮಕ್ಕೆ ಗುರಿಯಾಗಿ ಆತ್ಮ ಪರಮಾತ್ಮಗಳ ಸ್ಥಿತಿಯನ್ನು ತಿಳಿಯದೆ ನಿದ್ರೆ ಮಾಡುವಂತಿರುವಾಗಲೂ ಯಾವನೊಬ್ಬನು ಮಾತ್ರ ಎಚ್ಚರಗೊಂಡು ಅವೆಲ್ಲವನ್ನು ನೋಡುತ್ತಿರುವನು, ಯಾವನ ನಿಜ ಸ್ಥಿತಿಯನ್ನು ಈ ಜಗತ್ತು ಕಾಣಲಾರದು, ಆ ಪರಮ ಪುರುಷನು ನನಗೆ ರಕ್ಷಕನಾಗಲಿ. ಎಲ್ಲವನ್ನೂ ತನ್ನಲ್ಲಿ ನಿಯಮಿಸತಕ್ಕ ಆ ಪರಮ ಪುರುಷನಿಗೆ ಅಧೀನವಲ್ಲದ ಸ್ವತಂತ್ರ ವಸ್ತುವು ಯಾವುದೂ ಇರುವುದಿಲ್ಲ. ದೇಹವು, ಹೆಂಡಿರು ಮಕ್ಕಳು ಮೊದಲಾದ ಆ ದೇಹಾನುಬಂಧಿಗಳು, ಮನೆ ಮಠಗಳು ಇವೆಲ್ಲವೂ ಆತನಿಗೆ ಅಧೀನವಾಗಿರುವುದರಿಂದ ಅವುಗಳಲ್ಲಿ ಯಾವುದನ್ನು ತನ್ನದೆಂದು ಅಭಿಮಾನಿಸಬಾರದು. ಜೀವನ ಜ್ಞಾನದಂತೆ ಆ ಪರಮ ಪುರುಷನ ಜ್ಞಾನವು ಕರ್ಮದಿಂದ ಸಂಕುಚಿತವಾಗತಕ್ಕುದಲ್ಲ. ಆದುದರಿಂದ ಅವನು ಎಲ್ಲವನ್ನೂ ಒಮ್ಮೆಯೇ ಸಾಕ್ಷಾತ್ಕರಿಸಬಲ್ಲನು. ತಮ್ಮ ತಮ್ಮ ಕರ್ಮದಿಂದ ಜ್ಞಾನ ಸಂಕೋಚ ಹೊಂದುವ ಜೀವ ವರ್ಗಗಳು ಅವನನ್ನು ಸಾಕ್ಷಾತ್ಕರಿಸಲಾರವು. ಸಮಸ್ತ ಭೂತಗಳಿಗೂ ಆಧಾರನಾಗಿ ಸ್ವಯಂ ಪ್ರಕಾಶನಾಗಿ ಗೂಡಿನಲ್ಲಿರುವ ಹಕ್ಕಿಯಂತೆ ಜೀವನೊಡನೆ ತಾನು ಆಯಾ ಶರೀರಗಳಲ್ಲಿ ಸೇರಿರತಕ್ಕ ಆ ಪರಮ ಪುರುಷನನ್ನು ಉಪಾಸನೆ ಮಾಡಿರಿ. ಅವನು ಆದಿ ಮಧ್ಯಾಂತಗಳಿಲ್ಲದವನು, ಇತರರಲ್ಲಿ ತನ್ನವನೆಂದು ಇತರನೆಂದು ಭೇದ ಬುದ್ಧಿ ಇಲ್ಲದವನು, ಹೊರಗೆಂದು ಒಳಗೆಂದು ವ್ಯತ್ಯಾಸವಿಲ್ಲದೆ ಸರ್ವವ್ಯಾಪಿಯಾಗಿರುವನು. ಲೋಕದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ಕಾರಣನು, ಸ್ವರೂಪ ಸ್ವಭಾವಗಳಲ್ಲಿ ವಿಕಾರವಿಲ್ಲದವನು, ತಾನೇ ಪ್ರಪಂಚ ರೂಪವಾಗಿ ದೇವ ಮನುಷ್ಯಾದಿ ನಾಮಗಳಿಂದ ಕರೆಯಲ್ಪಡುವನು. ಹಾಗಿದ್ದರೂ ಕರ್ಮಾಧೀನವಾದ ಜನನ ಮರಣಗಳಿಲ್ಲದವನು, ತನ್ನ ಶರೀರವೆನಿಸಿಕೊಂಡ ಚೇತನ ಅಚೇತನಗಳ ದೋಷಕ್ಕೆ ತಾನು ಈಡಾಗದೆ ಅವೆಲ್ಲವನ್ನು ಒಳಹೊಕ್ಕು ನಿಯಮಿಸುತ್ತಿರುವನು. ಎಲ್ಲಕ್ಕೂ ಆತನೇ ರಕ್ಷಕನು. ಅವನು ತನ್ನ ಶಕ್ತಿ ಎನಿಸಿಕೊಂಡ ಪ್ರಕೃತಿಯಿಂದಲೇ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವನು. ಆ ಪ್ರಕೃತಿ ಸಂಬಂಧದಿಂದ ಉಂಟಾಗುವ ದೋಷವನ್ನು ತನ್ನ ಜ್ಞಾನ ಬಲದಿಂದ ಪರಿಹರಿಸಿಕೊಂಡು ನಿರಪೇಕ್ಷನಾಗಿ
ನಿರ್ವ್ಯಾಪಾರನಾಗಿರುವನು. ಲೋಕದಲ್ಲಿ ಜೀವರಾಶಿಗಳು ತಮ್ಮ ಸುಖವನ್ನು ಉದ್ದೇಶಿಸಿ ಮಾಡತಕ್ಕ ಕರ್ಮಗಳೆಲ್ಲವೂ ಅವರಿಗೆ ಕೇವಲ ದುಃಖ ರೂಪವಾದ ವಿಪರೀತ ಫಲವನ್ನೇ ಉಂಟು ಮಾಡುವವು. ಆದುದರಿಂದಲೇ ಜ್ಞಾನಿಗಳು ಕರ್ಮಾಭಿಲಾಷೆಯನ್ನು ಬಿಟ್ಟು ವಿರಕ್ತಿ ಮಾರ್ಗವನ್ನೇ ಅನುಸರಿಸಿರುವರು. ಸರ್ವೇಶ್ವರನಾದ ಭಗವಂತನು ಜೀವಾತ್ಮರನ್ನು ಅವರವರ ಕರ್ಮಾನುಸಾರವಾಗಿ ಸುಖ ದುಃಖಗಳಿಗೆ ಗುರಿ ಮಾಡುತ್ತಾ ತಾನು ಜೀವ ಶರೀರಕನಾಗಿದ್ದರೂ ಆ ಸುಖ ದುಃಖಗಳಿಗೆ ತಾನು ಗುರಿಯಾಗದೆ ನಿತ್ಯಾನಂದ ಸ್ವರೂಪನಾಗಿ ತನ್ನನ್ನು ತಾನೇ ಅನುಭವಿಸುತ್ತಾ ಪೂರ್ಣ ಕಾಮನಾಗಿರುವನು. ತಾನು ಮಾತ್ರವೇ ಅಲ್ಲದೆ ತನ್ನನ್ನು ಆಶ್ರಯಿಸಿದ ಪ್ರಾಣಿಗಳಿಗೂ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದಂತೆ ಮಾಡಿ ಅವರನ್ನು ಉದ್ಧರಿಸುವನು. ಹೀಗೆ ಜೀವಗಳನ್ನು ಕರ್ಮಾನುಸಾರವಾಗಿ ಪ್ರೇರಿಸುತ್ತಾ ಅಹಂಕಾರ ರಹಿತನಾಗಿಯೂ ಸರ್ವಜ್ಞನಾಗಿಯೂ ಪರಿಪೂರ್ಣನಾದುದರಿಂದ ನಿರಪೇಕ್ಷನಾಗಿಯೂ ಇರುವ ಆ ಪರಮ ಪುರುಷನು ನಮಗೆ ರಕ್ಷಕನಾಗಲಿ. ಅವನು ಮತ್ತೊಬ್ಬರಿಗೆ ಅಧೀನನಲ್ಲದೆ ತನ್ನ ಭಕ್ತರನ್ನು ತನಗೆ ಸಮಾನವಾಗಿ ಮಾಡಿಕೊಳ್ಳತಕ್ಕವನು, ನಿಜ ಸ್ವಭಾವದಲ್ಲಿಯೇ ಬೆಳಗತಕ್ಕವನು, ಸರ್ವಶಕ್ತನು, ಸಮಸ್ತ ಧರ್ಮಗಳನ್ನು ಪಾಲಿಸತಕ್ಕವನು. ಅಂತಹ ಪರಮ ಪುರುಷನನ್ನು ಶರಣು ಹೊಂದುವೆವು ಎಂದು ಮಂತ್ರಾತ್ಮಕವಾದ ಈ ಉಪನಿಷತ್ತನ್ನು ದೃಢ ಮನಸ್ಸಿನಿಂದ ಜಪಿಸುತ್ತಿದ್ದನು. ಹೀಗೆ ಸ್ವಯಂಭುವನು ತಪಸ್ಸಿನಲ್ಲಿರುವಾಗ ಹಸಿವಿನಿಂದ ಪೀಡಿತನಾದ ಕೆಲವು ರಾಕ್ಷಸರು ಅವನನ್ನು ಕೊಂದು ತಿನ್ನಬೇಕೆಂದು ಸಮೀಪಿಸಿದರು. ಹೀಗೆ ಘೋರ ಕಾರ್ಯಕ್ಕಾಗಿ ನಿಶ್ಚಯಿಸಿ ಮುಂದೆ ಬರುತ್ತಿರುವ ಆ ರಾಕ್ಷಸರನ್ನು ನೋಡಿ ಸರ್ವಾಂತರ್ಯಾಮಿಯಾದ ಭಗವಂತನು ಆಗಲೇ ಯಜ್ಞನೆಂಬ ಹೆಸರಿನಿಂದ ಅವತರಿಸಿ ಯಾಮರೆಂಬ ದೇವಗಣಗಳೊಡನೆ ಸೇರಿ ಬಂದು ಆ ರಾಕ್ಷಸರೆಲ್ಲರನ್ನು ಧ್ವಂಸ ಮಾಡಿ ತಾನೇ ಇಂದ್ರನಾಗಿ ಸ್ವರ್ಗವನ್ನು ಪಾಲಿಸುತ್ತಿದ್ದನು. ಓ ಪರೀಕ್ಷಿತ್ ರಾಜ, ಪ್ರತಿ ಮನ್ವಂತರ ಕಾಲದಲ್ಲಿಯೂ ಹೀಗೆಯೇ ಮನುಗಳು, ಮನುಪುತ್ರರು, ದೇವತೆಗಳು, ದೇವೇಂದ್ರನು, ಋಷಿಗಳು, ವಿಷ್ಣುವಿನ ಅವತಾರಗಳು ಬೇರೆ ಬೇರೆಯಾಗಿರುವವು. ಮೊದಲನೆಯ ಮನ್ವಂತರದಲ್ಲಿ ಸ್ವಯಂಭುವನೇ ಮನುವು, ಪ್ರಿಯವೃತಾದಿಗಳು ಮನುಪುತ್ರರು, ಮರೀಚಿ ಮೊದಲಾದವರು ಸಪ್ತ ಋಷಿಗಳು, ಯಜ್ಞ ಪುತ್ರರಾದ ಯಾಮಾದಿಗಳೇ ದೇವಗಣಗಳು. ಭಗವಂತನೇ ಯಜ್ಞ ರೂಪದಿಂದ ಇಂದ್ರನಾಗಿದ್ದನು. ಎರಡನೆಯ ಮನ್ವಂತರದಲ್ಲಿ ಅಗ್ನಿಕುಮಾರನಾದ ಸ್ವಾರೋಚಿಷನೆಂಬುವನು ಮನುವು, ದ್ಯುಮಂತ, ಸುಷೇಣ ಮೊದಲಾದವರು ಮನುಪುತ್ರರು, ರೋಚನನೆಂಬುವನೇ ಇಂದ್ರನು, ತುಷಿತಾದಿಗಳು ದೇವಗಣಗಳು, ಔರ್ಜಸ್ತಂಭನೆ ಮೊದಲಾದವರು ಸಪ್ತ ಋಷಿಗಳು. ಈ ಕಾಲದಲ್ಲಿ ವೇದಶಿರನೆಂಬೊಬ್ಬ ಋಷಿ ಇದ್ದನು. ಅವನ ಪತ್ನಿಗೆ ತುಷಿತ ಎಂದು ಹೆಸರು. ಭಗವಂತನು ವಿಭುವೆಂಬ ಹೆಸರಿನಿಂದ ಅವರ ಕುಮಾರನಾಗಿ ಅವತರಿಸಿದನು. 80,000 ಮಹರ್ಷಿಗಳು ಬ್ರಹ್ಮಚಾರಿಯಾಗಿದ್ದ ಆ ವಿಭುವಿನ ಆಚಾರವನ್ನೇ ಅನುಸರಿಸುತ್ತಿದ್ದು ಸದ್ಗತಿಯನ್ನು ಹೊಂದಿದರು. ಪ್ರಿಯವ್ರತನ ಮಗನಾದ ಉತ್ತಮನು ಮೂರನೆಯ ಮನುವು, ಸವನ, ಸಂಜಯ ಮೊದಲಾದವರು ಮನುಪುತ್ರರು, ವಸಿಷ್ಠ ಪುತ್ರರಾದ ಪ್ರಮದಾದಿಗಳೇ ಸಪ್ತ ಋಷಿಗಳು. ಸತ್ಯಜಿತ್ತೆಂಬುವನು ಇಂದ್ರ ಪದವಿಯಲ್ಲಿದ್ದನು. ಸತ್ಯರೆಂದು, ದೇವಶ್ರುತರೆಂದು, ಭದ್ರರೆಂದು ಹೆಸರುಗೊಂಡವರು ಆಗಿನ ದೇವತೆಗಳು. ಆ ಕಾಲದಲ್ಲಿ ಭಗವಂತನು ಧರ್ಮನೆಂಬುವನಿಗೆ ಸೂನೃತೆ ಎಂಬ ಭಾರ್ಯೆಯಲ್ಲಿ ಸತ್ಯಸೇನೆಂಬ ಹೆಸರಿನಿಂದ ಹುಟ್ಟಿ ಇಂದ್ರನಿಗೆ ಸಹಾಯಕನಾಗಿ ಯಕ್ಷ ರಾಕ್ಷಸರನ್ನು, ಲೋಕವನ್ನು ಹಿಂಸಿಸತಕ್ಕ ಇತರ ಭೂತಗಣಗಳನ್ನು ಸಂಹರಿಸಿದನು. ಉತ್ತಮನ ಮಗನ ತಮ್ಮನಾದ ತಾಮಸನು ನಾಲ್ಕನೆಯ ಮನುವಾದನು. ವೃಷ, ಖ್ಯಾತಿ, ನರ, ಕೇತು ಮೊದಲಾದವರು 10 ಮಂದಿ ಮನುಪುತ್ರರು. ಸತ್ಯಕರೆಂದು, ಹರಿಗಳೆಂದು, ವೀತರೆಂದು ಹೆಸರುಗೊಂಡವರು ದೇವಗಣಗಳು. ತ್ರಿಶಿಖನೆಂಬುವನು ಇಂದ್ರನಾಗಿದ್ದನು. ಜ್ಯೋತಿರ್ವ್ಯೋಮ ಮೊದಲಾದವರು ಸಪ್ತರ್ಷಿಗಳು. ಆ ಕಾಲದಲ್ಲಿ ವಿಧೃತಿಯ ಮಕ್ಕಳಾದ ವೈಧೃತಿಗಳೆಂಬುವರು ಕಾಲವಶದಿಂದ ನಷ್ಟವಾಗುತ್ತಿದ್ದ ವೇದಗಳನ್ನು ರಕ್ಷಿಸಿಟ್ಟರು. ಆಗ ಭಗವಂತನು ಹರಿಮೇಧನೆಂಬುವನಿಗೆ ಹರಿಣಿ ಎಂಬ ಭಾರ್ಯೆಯಲ್ಲಿ ಹರಿ ಎಂಬ ಹೆಸರಿನಿಂದ ಹುಟ್ಟಿ ಮೊಸಳೆಯ ಬಾಯಿಗೆ ಸಿಕ್ಕಿದ ಗಜೇಂದ್ರನನ್ನು ಬಿಡಿಸಿ ರಕ್ಷಿಸಿದನು ಎಂದನು. ಇದನ್ನು ಕೇಳಿ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಆ ಗಜೇಂದ್ರ ಮೋಕ್ಷದ ಕಥೆಯನ್ನು ನನಗೆ ವಿವರಿಸಿ ತಿಳಿಸಬೇಕು. ಎಲ್ಲ ಭಗವತ್ ಕಥೆಗಳಿಗಿಂತಲೂ ಅದು ಬಹಳ ಪವಿತ್ರವೆಂದು, ಪುಣ್ಯ ಕಾರಣವೆಂದು ಕೇಳಿರುವೆನು. ಆ ವೃತ್ತಾಂತವು ಸರ್ವ ವಿಧದಲ್ಲಿಯೂ ಶ್ರೇಯಸ್ಕರವಾದುದರಿಂದ ಅದನ್ನು ಅವಶ್ಯವಾಗಿ ನನಗೆ ತಿಳಿಸಬೇಕು ಎಂದನು.
ಹೀಗೆ ಪ್ರಾಯೋಪವಿಷ್ಟನಾಗಿದ್ದ ಪರೀಕ್ಷಿದ್ರಾಜನು ಮಾಡಿದ ಪ್ರಶ್ನೆಗೆ ಶುಕ ಮಹರ್ಷಿಯು ಬಹಳ ಸಂತೋಷಪಟ್ಟು ಅಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಕೇಳುತ್ತಿರುವ ಹಾಗೆಯೇ ಆ ಕಥೆಯನ್ನು ಹೇಳತೊಡಗಿದನು. ಇಲ್ಲಿಗೆ ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.